ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿನ ಗಂಭೀರ ಲೋಪದೋಷಗಳು ಹಾಗೂ ಜಿಲ್ಲಾದ್ಯಂತ ಕೆಟ್ಟು ನಿಂತಿರುವ ಮಳೆ ಮಾಪನ ಯಂತ್ರಗಳನ್ನು ತಕ್ಷಣ ದುರಸ್ತಿಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ಶಿರಸಿಯ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಶನಿವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಅಧ್ಯಕ್ಷರಾದ ವಿಆರ್ ಹೆಗ್ಡೆ ಬೊಮ್ಮನಹಳ್ಳಿಯವರು, ತನ್ನ ಬೆವರಿನ ಪರಿಶ್ರಮದಿಂದ ಇಡೀ ಜಗತ್ತಿಗೆ ಅನ್ನ ನೀಡುವ ರೈತ ಎಂದಿಗೂ ಭಿಕ್ಷೆ ಬೇಡುವ ಪರಿಸ್ಥಿತಿಯಲ್ಲಿಲ್ಲ. ರೈತರು ತಾವು ಕಷ್ಟಪಟ್ಟು ಪಾವತಿಸಿದ ವಿಮಾ ಹಣವನ್ನು ಪಡೆಯಲು ಬೀದಿಗಿಳಿದು ಹೋರಾಡಬೇಕಾಗಿ ಬಂದಿರುವುದು ದುರ್ದೈವ. ಸರ್ಕಾರ ಕೇವಲ ಭಾಷಣಗಳಿಗೆ ಸೀಮಿತವಾಗದೆ ತಕ್ಷಣವೇ ಮಳೆ ಮಾಪನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತು ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು. ಬಿಜೆಪಿ ವಕ್ತಾರ ಸದಾನಂದ ಭಟ್ ಮಾತನಾಡಿ, ಪ್ರಸ್ತುತ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ತೀವ್ರ ನಿಷ್ಕ್ರಿಯಗೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ರಾಜ್ಯದಲ್ಲಿ ಮಳೆ ಮಾಪನ ಯಂತ್ರಗಳ ದುರಸ್ತಿಗೆ ಕೇವಲ 20 ಕೋಟಿ ರೂಪಾಯಿಗಳ ಟೆಂಡರ್ ಅಗತ್ಯವಿದ್ದರೂ ಸರ್ಕಾರ 3 ಬಾರಿ ಅದನ್ನು ರದ್ದುಗೊಳಿಸಿರುವುದು ರೈತರ ಮೇಲಿನ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ. ವಿಮೆ ನೀಡಿಕೆಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಎಂಬ ರಾಜಕೀಯ ಬೇಡ. ಪ್ರೀಮಿಯಂ ಪಾವತಿಸಿದ ಎಲ್ಲಾ ರೈತರಿಗೂ ನ್ಯಾಯಬದ್ಧವಾಗಿ ವಿಮೆ ತಲುಪಬೇಕು. ಮುಂದಿನ 15 ದಿನಗಳಲ್ಲಿ ಈ ತಾಂತ್ರಿಕ ಸಮಸ್ಯೆ ಬಗೆಹರಿಯದಿದ್ದರೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಕಳೆದ 2 ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ದೂರಿದರು. ಎಲೆಚುಕ್ಕಿ ರೋಗದಿಂದ ರೈತರು ತೋಟಗಳನ್ನು ಕಳೆದುಕೊಳ್ಳುತ್ತಿದ್ದರೂ ತೋಟಗಾರಿಕಾ ಸಚಿವರು ಒಮ್ಮೆಯೂ ಭೇಟಿ ನೀಡಿಲ್ಲ. ಸರ್ಕಾರಕ್ಕೆ ಇಂದಿನಿಂದ 10 ದಿನಗಳ ಗಡುವು ನೀಡುತ್ತಿದ್ದು ಅಷ್ಟರೊಳಗೆ ಪರಿಹಾರ ಸಿಗದಿದ್ದರೆ ತೀವ್ರ ಹೋರಾಟ ಮಾಡಲಾಗುವುದು ಎಂದರು. ಯಲ್ಲಾಪುರ ಬಿಜೆಪಿ ಅಧ್ಯಕ್ಷ ಪ್ರಸಾದ್ ಹೆಗಡೆ ಮಾತನಾಡಿ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರೈತರ ಬದುಕಿಗೆ ಆಶಾಕಿರಣವಾಗಿ ಶ್ರಮಿಸುತ್ತಿದ್ದರೆ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಇದನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ರೈತರನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆಪಾದಿಸಿದರು. ಕೃಷಿಕ ಸಮಾಜದ ಅಧ್ಯಕ್ಷ ಜಿಆರ್ ಹೆಗಡೆ ಬೆಳ್ಳೆಕೇರಿ ಮಾತನಾಡಿ, ರಾಜ್ಯ ಪ್ರತಿನಿಧಿಗಳಾದ ಆರ್ಡಿ ಹೆಗಡೆಯವರು ಮುಂಬರುವ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆಯು ಪೂರ್ಣಗೊಳ್ಳುವ ಆಶಾದಾಯಕ ಸಂದೇಶ ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಎಸಿ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸೋಣ ಎಂದರು. ಪ್ರತಿಭಟನೆಯ ನಂತರ ಉಪವಿಭಾಗಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಮಗ್ರ ಮನವಿ ಪತ್ರ ಸಲ್ಲಿಸಲಾಯಿತು. ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಅನೇಕ ಮಳೆ ಮಾಪನ ಕೇಂದ್ರಗಳು ಕಾರ್ಯನಿರ್ವಹಿಸದೆ ಕೆಟ್ಟಿರುವುದರಿಂದ ನಿಖರ ಮಾಹಿತಿ ಲಭ್ಯವಾಗುತ್ತಿಲ್ಲ. ಇದರ ನೇರ ಪರಿಣಾಮವಾಗಿ ನೈಜವಾಗಿ ಬೆಳೆ ಹಾನಿಗೊಳಗಾದ ರೈತರು ವಿಮಾ ಪರಿಹಾರದಿಂದ ವಂಚಿತರಾಗುತ್ತಿದ್ದಾರೆ. ದೊಡ್ಡನಹಳ್ಳಿಯಲ್ಲಿ 50 ರೂಪಾಯಿ, ಮಂಜುಗುಣಿಯಲ್ಲಿ 132 ರೂಪಾಯಿ ಹಾಗೂ ಬಂಡಲದಲ್ಲಿ 932 ರೂಪಾಯಿಯಂತೆ ವಿತರಿಸಲಾಗಿರುವ ಅವೈಜ್ಞಾನಿಕ ಹಾಗೂ ತಾರತಮ್ಯದ ವಿಮೆ ಪದ್ಧತಿಯನ್ನು ತಕ್ಷಣವೇ ಸರಿಪಡಿಸಬೇಕು. ಜಿಲ್ಲೆಯ ಎಲ್ಲಾ ಕೆಟ್ಟು ನಿಂತಿರುವ ಮಳೆ ಮಾಪನ ಕೇಂದ್ರಗಳನ್ನು ತಕ್ಷಣದಲ್ಲಿಯೇ ದುರಸ್ತಿಗೊಳಿಸಿ ಪ್ರತಿ ತಿಂಗಳ ಪಂಚಾಯತ್ ವಾರು ಮಳೆ ವರದಿಯನ್ನು ಆಯಾ ತಾಲೂಕಿನ ತೋಟಗಾರಿಕಾ ಕಚೇರಿಯಲ್ಲಿ ರೈತರಿಗೆ ಸಿಗುವಂತೆ ಮಾಡಬೇಕು ಮತ್ತು ಅರ್ಹ ರೈತರಿಗೆ ತಕ್ಷಣವೇ ನ್ಯಾಯಬದ್ಧವಾದ ವಿಮಾ ಪರಿಹಾರವನ್ನು ಬಿಡುಗಡೆ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮನವಿ ಸ್ವೀಕರಿಸಿದ ಉಪವಿಭಾಗಾಧಿಕಾರಿಗಳು ಮಾತನಾಡಿ, ಈಗಾಗಲೇ ಟೆಂಡರ್ ಪ್ರಕ್ರಿಯೆಯು ಪೂರ್ಣಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು ಸ್ಥಳಾಂತರ ಕಾರ್ಯಗಳಿದ್ದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಮುಂಗಾರು ಮಳೆ ಆರಂಭವಾಗುವ ಮೊದಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಬನವಾಸಿ ಬಿಜೆಪಿ ಮಂಡಲ ಅಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ರವಿ ಹೆಗಡೆ ಹಳದೋಟ, ಸುರೇಶ್ ನಾಯ್ಕ್ ಕಾನಗೋಡು, ಮಹೇಂದ್ರ ಭಟ್, ರಾಘವೇಂದ್ರ ನಾಯ್ಕ್ ಬಿಸಿಲಕೊಪ್ಪ, ಅನಸೂಯ ಹೆಗಡೆ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ಶೂರೆನ್ಸ್ ಅನ್ನ ತುಂಬಿರ್ತೇವೆ, ಆದರೆ ಹಣ ನಾವು ಕೊಡೋದಿಲ್ಲ. ಅದಕ್ಕೂ ನಾವು ಬೇಡಬೇಕು, ಬೀದಿಗೆ ಎಳಿಬೇಕು ಅಂತಂದರೆ ಇದು ಎಲ್ಲಿ ಅನ್ಯಾಯ? ಅದಕ್ಕಾಗಿ ನಾವೆಲ್ಲ ಹೋರಾಡಿ ರೈತರೆಲ್ಲ ಕೇಳ್ತಾ ಇರೋದು, ನಮಗೆ ಕೊಡತಕ್ಕಂಥ ಹಣವನ್ನು ನ್ಯಾಯಯುತವಾಗಿ ನಮಗೆ ಕೊಡಿ. ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಪನವನ್ನು ಸರಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ. ಹಾಗೂ ರೈತರ ಬಗ್ಗಾಗಿ ಏನು ಭಾಷಣ ಮಾಡ್ತಾರೋ ಅದು ಕಾರ್ಯರೂಪಕ್ಕೆ ಬರುವಂತೆ ರೈತರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕು ಅಂತ ನಾನು ಎಲ್ಲ ರೈತರ ಪರವಾಗಿ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಕಾರಣ ಆಗ್ತಾ ಇರುವಂತಹದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ಸಿನ ನಿಷ್ಕ್ರಿಯವಾದಂತಹ ಸರ್ಕಾರ. ನಾನು ಈ ಸಂದರ್ಭದಲ್ಲಿ 2 ಮಾತನ್ನು ಉಲ್ಲೇಖ ಮಾಡೇ ಮಾಡ್ತೇನೆ. ಇನ್ಶೂರೆನ್ಸ್ ಬರ್ತದೆ ಅಂತ ನಾವು ಪ್ರಯತ್ನ ಮಾಡಿ, ನಾನು ಸಾಕಷ್ಟು ಇದರೊಳಗೆ ವಿಚಾರ ಮಾಡಿ ಹೋರಾಟಗಳನ್ನು ಏನೇನು ಅಧಿಕಾರಿಗಳ ಮಟ್ಟದಲ್ಲಿ ಮಾಡಬೇಕೋ ಅಥವಾ ಕಾಗೇರಿ ಅವರ ಜೊತೆಯಲ್ಲಿ ಅವರ ನೇತೃತ್ವದಲ್ಲಿ ಮಾಡಬೇಕೋ ಮಾಡ್ಕೊಂಡು ಬಂದು
ಹಣ ಬರ್ತದೆ ಅಂತೇಳಿ ಕೇಂದ್ರ ಸರ್ಕಾರ ನಮ್ಗೆ ಆದೇಶವನ್ನು ಕೊಟ್ಟಂಥ ಸಂದರ್ಭದೊಳಗೆ ನಾನು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಾಗ ಮಾನ್ಯ KDCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಶಿವರಾಮ್ ಹೆಬ್ಬಾರ್ರವರು ಒಂದು ಮಾತನ್ನು ಹೇಳಿದರು. ಇನ್ಶೂರೆನ್ಸ್ ಬರೋದಿಲ್ಲ, ಮಳೆ ಮಾಪನ ಸರಿ ಇಲ್ಲ ಹೇಳೋರು ಇವರೇ, ಕಡೆಗೆ ಇನ್ಶೂರೆನ್ಸ್ ತಾನೇ ಕೊಡಿಸ್ದೆ ಅಂತ ಹೇಳ್ಕೊಳ್ಳೋರು ಇವರೇ ಅಂತ ಹೇಳಿ ರಾಜಕೀಯವಾದಂಥ ಆಪಾದನೆಯನ್ನು ಮಾಡಿದರು. ನಾನು ಹೇಳೋದು ಇದು ರಾಜಕೀಯ ಬೇಡ. ಈ ವಿಚಾರದೊಳಗೆ ವಿಮೆ ಬರುವಾಗ BJPಯವನು ಯಾರು, ಕಾಂಗ್ರೆಸ್ನವ್ನು ಯಾರು, JDSನವ್ರು ಯಾರು ಅಂತ ನೋಡ್ಕೊಂಡು ವಿಮೆಯನ್ನು ಕೊಟ್ಟಿಲ್ಲ. ಯಾರ್ಯಾರು ಪ್ರೀಮಿಯಂ ತುಂಬಿದಾರೋ, ಯಾರು ರೈತರಿದ್ದಾರೋ ಎಲ್ಲರಿಗೂ ಸರಿಯಾಗಿ ಪ್ರೀಮಿಯಮನ್ನು ಕೊಡುವಂಥದ್ದು. ನಾವೇನು ಯಾವುದೋ ಭಾಗ್ಯಗಳನ್ನು ಕೊಟ್ಟಾಗೆ ಜಾತಿ ನೋಡಿಯೋ ಅಥವಾ ಇನ್ನೊಂದು ನೋಡಿಯೋ ಕೊಟ್ಟಂಥದ್ದಲ್ಲ. ರೈತರ ಹಕ್ಕು ರೀ ಇದು. ರೈತರ ಹಕ್ಕನ್ನು ನೀವು ಯಾಕೆ ಮೊಟಕು ಮಾಡ್ತೀರಿ? KDCC ಬ್ಯಾಂಕ್ ಇದರೊಳಗೆ ನಾಯಕತ್ವವನ್ನು ವಹಿಸಬೇಕಾಗಿತ್ತು ಸ್ವತಃ. ಯಾಕೆಂದರೆ ಇನ್ಶೂರೆನ್ಸ್ ಪ್ರೀಮಿಯಂಗಳನ್ನು ಪ್ರೈಮರಿ ಸೊಸೈಟಿಯವರು ಒಟ್ಟು ಮಾಡಿಕೊಟ್ಟಿರೋದು ತಗೊಂಡೋಗಿ KDCC ಬ್ಯಾಂಕ್ ಮುಖಾಂತರವೇ ಇದೆಲ್ಲದೂ ಆಗೋದು. ಹಣ ಜಮಾ ಆಗೋದು KDCC ಬ್ಯಾಂಕ್ ಮುಖಾಂತರ. ಇದನ್ನು ಮಳೆ ಮಾಪನ ಯಂತ್ರಗಳು ಯಾಕೆ ಹಾಳಾಗಿದ್ದಾವೆ, ಯಾಕೆ ಸರಿಯಾಗ್ತಾ ಇಲ್ಲ ಅಂತ ಕೇಳುವಂತಹ ಸಾಮರ್ಥ್ಯ ಶಾಸಕರಿಗಿಲ್ವೇನು? ನಾನು ಶಿರ್ಸಿಯ ಶಾಸಕರ ಹತ್ರ ಕೂಡ ಖಾಸಗಿಯಾಗಿ ಮಾತನಾಡಿದ್ದೇನೆ. ಸರ್, ಈ ಸಲ ಇನ್ಶೂರೆನ್ಸ್ ಯಾವಾಗ ಬರ್ತದೆ, ಹೇಗೆ ಮಾಡಿಸ್ತೀರಿ ಅಂತೇಳಿ. ಇಲ್ಲ ಆಗ್ತದೆ ಅಂತ ಹೇಳಿದ್ರು. ಬಿಟ್ಟರೆ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಕಾಂಗ್ರೆಸ್ನ ಯಾರಾದರೂ ಒಬ್ಬರು ಇದ್ರ ಬಗ್ಗೆ ಮಾತನಾಡಿದ್ದಿದ್ರೆ ಹೇಳಿ. ಅಂದರೆ ಕೇವಲ ರಾಜಕೀಯಕ್ಕಾಗಿ ರಾಜಕೀಯ ಮಾಡೋದು ಬೇಡ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು. ಕೇಂದ್ರದ ಜವಾಬ್ದಾರಿ ಇದ್ದರೆ ಕೇಂದ್ರದಿಂದ ಮಾಡಿಸೋಣ, ರಾಜ್ಯದ ಜವಾಬ್ದಾರಿ ಇದ್ದರೆ ರಾಜ್ಯದವ್ರ ಜವಾಬ್ದಾರಿ ತಗೊಳ್ಳಿ. ರೈತರಿಗೆ ಅನುಕೂಲ ಆಗಬೇಕು. ಎಲೆ ಚುಕ್ಕೆ ರೋಗ ಬಂದಿದೆ, ಬೇಕಾದಷ್ಟು ನಮ್ಮ ಮಳೆ ಅಥವಾ ಸೆಕೆ ಇದೆಲ್ಲದರ ಕಾರಣದಿಂದ ಇವತ್ತು ನಮ್ಮ ತೋಟಗಾರರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಎಲ್ಲ ಇಲ್ಲಿರುವಂತಹ ರೈತರಿಗೆ ಅರಿವಿರುವಂಥವ್ರು, ಕಷ್ಟದಲ್ಲಿರುವಂಥವ್ರು. ನಾವೇನು ಭಿಕ್ಷೆಯನ್ನು ಕೇಳ್ತಾ ಇಲ್ಲ. ನಾವು ಪ್ರೀಮಿಯಂ ತುಂಬಿದ್ದೇವೆ. ಸರ್ಕಾರ ಪ್ರೀಮಿಯಮನ್ನು ನಮ್ಮ ಪರವಾಗಿ ಸರ್ಕಾರ ತುಂಬಿದೆ. ಕೇವಲ ಇನ್ಶೂರೆನ್ಸ್ ಕಂಪನಿ ಉದ್ಧಾರ ಮಾಡಲಿಕ್ಕೆ ಈ ಇನ್ಶೂರೆನ್ಸ್ ಯೋಜನೆ ಅನ್ನುವಂಥದ್ದು ಆಗಬಾರ್ದು. ನಾನು ಮಾತನಾಡ್ತಾ ಹೋದರೆ ಇನ್ನೂ ಸಾಕಷ್ಟು ಈ ವಿಷಯದ ಬಗ್ಗೆ ಮಾತನಾಡಬಲ್ಲೆ. ಆದರೆ ನಮ್ಮ ವಿಚಾರ ಇರುವಂಥದ್ದು ಇಷ್ಟೇ. ಈ ವರ್ಷ ಆಗಿರುವಂತಹ ಬೆಳೆಯ ವಿಮೆಯ ಪರಿಹಾರದೊಳಗೆ ಆಗಿರುವಂತಹ ತಾರತಮ್ಯವನ್ನು ಇದನ್ನು ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ರಾಜ್ಯ ಸರ್ಕಾರದ ನಿಷ್ಕ್ರಿಯತೆಯಿಂದ ಸ್ಪಷ್ಟವಾದಂತಹ ಆದೇಶ ಇದ್ದರೂ ಕೂಡ ಈ ಮಳೆ ಮಾಪನ ಯಂತ್ರಗಳನ್ನು ಸರಿಪಡಿಸದೇ ಇರುವಂಥದ್ರಿಂದ ರೈತರಿಗಾಗಿರುವಂತಹ ನುಕ್ಸಾನನ್ನು ತುಂಬಿಕೊಡೋರು ಯಾರು? ನನ್ನ ಆಗ್ರಹ ಇವತ್ತು, ನಾನು ನಿಮ್ಮೆಲ್ಲರ ಪರವಾಗಿ ಇದಕ್ಕೆ ಒಪ್ಪಿಗೆ ಇದೆ ಅಂತ ಅಂದ್ಕೊಳ್ತೇನೆ. ರಾಜ್ಯ ಸರ್ಕಾರ ಇದನ್ನು ಜವಾಬ್ದಾರಿ ತಗೊಂಡು ಆ ರೈತರಿಗೆ ಪರಿಹಾರದ ಕಷ್ಟವನ್ನು ನೀಗಿಸುವಂಥ ಕೆಲಸವನ್ನು, ಕಮ್ಮಿ ಬಂದಿರುವಂತಹ ಪರಿಹಾರಕ್ಕೆ ಕಂಪಲ್ಸೇಟ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮದು ಒಂದನೇ ಆಗ್ರಹ. ಎರಡನೇದಾಗಿ, ಕೇವಲ ಇಡೀ ರಾಜ್ಯದೊಳಗೆ ಇದನ್ನು ಈ ಆಟೋಮೇಟೆಡ್ ಮಷಿನ್ಗಳನ್ನು ಸರಿಪಡಿಸೋದಕ್ಕೆ ಕೇವಲ ಬೇಕಾಗಿರುವಂಥದ್ದು 20 ಕೋಟಿ ರೂಪಾಯಿ ಟೆಂಡರ್. ರಾಜ್ಯ ಸರ್ಕಾರ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತಂದರೆ 3 ಸಲ ಈ ಟೆಂಡರ್ ಕರೆದಿದ್ದನ್ನು ರದ್ದುಗೊಳಿಸಿದ್ದಾರೆ. ಅಂದರೆ ಇವ್ರ ಹತ್ರ ಹಣ ಇಲ್ಲ. ಅಂದರೆ ಒಂದು 20 ಕೋಟಿ ರೂಪಾಯಿನ ಈ ರೈತರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ 20 ಕೋಟಿ ಇಲ್ಲದೆ ಇರುವಂಥ ಸ್ಥಿತಿಗೆ ನಮ್ಮ ರಾಜ್ಯ ಸರ್ಕಾರ ಬಂದು ಮುಟ್ಟುತ್ತಲ್ರಿ. ಇದು ನಮ್ಮ ಹಣೆ ಬಾರ. ಅಂದರೆ ಅದು ಸರಿ ಇದ್ರೆ ನಾವು ಇವತ್ತಿನ ಬೀದಿಗೆ ಬರೋ ಪ್ರಶ್ನೆ ಇಲ್ಲ, ಹೋರಾಟ ಮಾಡೋ ಪ್ರಶ್ನೆ ಇಲ್ಲ, ಅಥವಾ ಕಾಗೇರಿ ಅವ್ರಿಗೆ ಕ್ರೆಡಿಟ್ ಕೊಡುವ ಪ್ರಶ್ನೆನೂ ಇಲ್ಲ. ಮಿಷನ್ ಸರಿ ಮಾಡಿಸ್ರೆ ಆಟೋಮೆಟಿಕ್ ಆಗಿ ಇದು ನಡ್ಕೊಂಡು ಹೋಗ್ತದೆ. ಕಾಗೇರಿ ಅವರು ಮಾಡೋದು ಬೇಡ, ಬೇರೆ ಯಾರು ಹೋರಾಟ ಮಾಡೋದು ಬೇಡ. ಅಂದರೆ ಇದನ್ನು ನಮ್ಮ ಇವತ್ತು ಕಾಂಗ್ರೆಸ್ನವರಿಗೆ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಯಾಕಿಲ್ಲ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ನಾವೆಲ್ಲರೂ ಸೇರಿ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇರುವಂಥದ್ದು ಪ್ರಮುಖವಾಗಿದು. ಅಂದರೆ ಕಮ್ಮಿ ಬಂದಿರುವಂತಹ ನಮಗೆ ಬರಲೇಬೇಕಾದಂತಹ ವಿಮಾ ಪರಿಹಾರ ಮೊತ್ತವನ್ನು ಕೊಡಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರ ತಕ್ಷಣದೊಳಗೆ ಕಾರ್ಯಪ್ರವೃತ್ತರಾಗಬೇಕು. ಇನ್ನೊಂದು 15 ದಿವಸದೊಳಗೆ, ಮಳೆ ಇನ್ನು ಯಾವಾಗಲೂ ಪ್ರಾರಂಭ ಆಗೋದು. ಇದು ಕೇವಲ ಮಳೆಗೆ ಒಂದೇ ಸೀಮಿತ ಆಗಿರುವಂಥದ್ದಲ್ಲ ಈ ಮಷಿನ್ನು. ಈಗ ಈ ವರ್ಷ ಈ ರೀತಿ ಟೆಂಪ್ರೇಚರ್ ಆಯಿತು, ಮಲೆನಾಡಿನೊಳಗೆ ಯಾವತ್ತೂ ಈ ರೀತಿ ಟೆಂಪ್ರೇಚರ್ ಆಗಿರಲಿಲ್ಲ. ಈ ಟೆಂಪ್ರೇಚರ್ ರೆಕಾರ್ಡ್ ಆದ್ರೆ ಮಾತ್ರ ಅದಕ್ಕೂ ಕೂಡ ಇನ್ಶೂರೆನ್ಸ್ ಕವರೇಜ್ ಬರ್ತದೆ. ಅದು ರೆಕಾರ್ಡೇ ಆಗಲಿಲ್ಲ ಅಂತಂದರೆ ಹೇಗೆ ಬರ್ತದೆ? ಆ ಕಾರಣಕ್ಕಾಗಿ ತಕ್ಷಣದೊಳಗೆ ಈ ಮಳೆ ಮಾಪನ ಯಂತ್ರಗಳನ್ನು ದುರಸ್ತಿಪಡಿಸಿ ಮೇಂಟೆನೆನ್ಸ್ ಮಾಡುವಂತಹ ಟೆಂಡರನ್ನು ತಕ್ಷಣದೊಳಗೆ ಜಾರಿ ಮಾಡಬೇಕು. ಮುಂದಿನ ವರ್ಷ ಈ ಸಮಸ್ಯೆ ಆಗದೇ ಇರುವಂಥ ರೀತಿ ಒಳಗೆ ನೋಡ್ಕೊಳ್ಬೇಕು. ಯಾಕೆಂತಂದರೆ ಸಮಸ್ಯೆ ಪೂರ್ಣ ಬಗೆಹರಿತದೆ ಅಂತಲ್ಲ. ಕ್ಷೇಮದವರು ಬಿಟ್ಟು ಓಡೋದ್ರು. ರಿಲಯನ್ಸ್ ಕಂಪ್ನಿಯವರು ಈಗ ನಮ್ಮ 25-26ನೇ ಸಾಲಿಂದು ರಿಲಯನ್ಸ್ ಕಂಪ್ನಿಯವರು ಮಾಡ್ತಾ ಇದ್ದಾರೆ. ಮಳೆಗಾಲದ್ದಾದರೂ ಅಟ್ಲೀಸ್ಟ್ ಸರಿಯಾಗಿ ಲೆಕ್ಕ ಸಿಕ್ಕಿದ್ರೆ
ನಮಗೆ ಮುಂದಿನ ವರ್ಷ ಆದರೂ ಪರಿಹಾರ ಸರಿಯಾಗಿ ಬರ್ಬೋದು. ಇಲ್ಲ ಅಂತಂದರೆ ಈಗ ಬೇಸಿಗೆಯಲ್ಲಿ ಶಾರ್ಟೇಜಿನ ಏನು ಲೆಕ್ಕ ಬರಬೇಕಾಗಿತ್ತು ಆ ಲೆಕ್ಕ ಸಿಗೋದೇ ಇಲ್ಲ. ಈಗ ಅದು ಈಗಾಗಲೇ ಕಾಲ ಮಿಂಚಿದೆ. ಆದ್ದರಿಂದ ರಾಜ್ಯ ಸರ್ಕಾರ ತಕ್ಷಣದೊಳಗೆ ಎಚ್ಚೆತ್ತುಕೊಳ್ಬೇಕು. ಈ ಮಳೆ ಮಾಪನ ಯಂತ್ರಗಳನ್ನು, ಹವಾಮಾನ ಯಂತ್ರಗಳನ್ನು ಸರಿಪಡಿಸಬೇಕು ಮತ್ತು ಪಾರದರ್ಶಕವಾಗಿ ಇದು ರೈತರಿಗೆ ಯಾವತ್ತೂ ಅವೈಲೇಬಲ್ ಇರುವಂತಹ ರೀತಿ ಒಳಗೆ ಆಗಿ ಈ ಫಸಲ್ ಬಿಮಾ ಯೋಜನೆ ಮತ್ತು ಈ ಹವಾಮಾನ ಆಧಾರಿತ ವಿಮಾ ಯೋಜನೆ ಜನರ ಕಲ್ಯಾಣಕ್ಕಾಗಿ ಮಾಡಿರುವಂತಹ ಯೋಜನೆ ಜನರ ಹಿತಕ್ಕಾಗಿ ಆಗಬೇಕು ಅನ್ನುವಂತಹ ನನ್ನ ಪ್ರಾಸ್ತಾವಿಕವಾದಂತಹ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಆಗಮಿಸಿದಂತಹ ಈ ಒಂದು ರೈತ ಬಾಂಧವರೇ, ಕಳೆದ 2 ವರ್ಷದಿಂದ ನಾವು ಇದೇ ವಿಷಯವನ್ನು ರಿಪೀಟ್ ಒಂದು ಸಲ ಅಲ್ಲ, 2 ಸಲ ಅಲ್ಲ, ಹಲವಾರು ಬಾರಿ ನಮ್ಮ ಮನವಿಯನ್ನು ಕೂಡ ಮುಂದಾಯಿತು, ಒಂದು ಧರಣಿಯನ್ನು ಕೂಡ ಮಾಡಾಯಿತು, ಆಗ್ರಹ ಕೂಡ ಮಾಡಾಯಿತು. ಸನ್ಮಾನ್ಯ ಸಂಸದರಾದಂಥ ವಿಶ್ವೇಶ್ವರ ಕಾಗೇರಿಯವರು ತಮಗೆಲ್ಲ ಗೊತ್ತಿದ್ದ ಹಾಗೆ ನೇರವಾಗಿ ಅವರೇ ಸ್ವತಃ ಹೇಳಿದ್ದಾರೆ. ಅಧಿಕಾರಿಗಳು ತಾಕೀದನ್ನು ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಕೂಡ ಹೇಳಾಗಿದೆ, ಎಲ್ಲರಿಗೂ ಕೂಡ ಮನವಿ ಕೊಟ್ಟಾಗಿದೆ. ಆದರೂ ಕೂಡ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟರು, ಹಲವಾರು ಬಾರಿ ಕೇಳಿಕೊಂಡ್ರು. ಇಷ್ಟಾದರೂ ಕೂಡ ಮಾಡ್ತಾ ಇಲ್ಲ ಅಂತಂದರೆ ಇದು ಹಿಂದೆ ಏನಾದ್ರು ಬೇರೆ ಒಂದು ಉದ್ದೇಶ ಇದೆಯಾ ಅನ್ನೋ ಒಂದು ಸಂಶಯ ಬರ್ತದೆ. ನಮ್ಮ ಸದಾನಂದ ಭಟ್ ಹೇಳಿದಂಗೆ ಒಂದು 20 ಕೋಟಿ ರೂಪಾಯಿ ವಿಷಯ ಇದೆ. ಒಂದು 20 ಕೋಟಿ ರೂಪಾಯಿಯನ್ನು ಇವರತ್ತೆ ಹೊಂದಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಇಂಟ್ರೆಸ್ಟ್ ಇಲ್ವಾ, ಆಸಕ್ತಿ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗ್ತದೆ. ಅಥವಾ ಈ ರೀತಿಯಲ್ಲಿ ಏನಾದರೂ ಮಾಡಿ ಮಳೆ ಏನು ಫಸಲ್ ಬಿಮಾ ಯೋಜನೆಯ ಹಣ ರೈತರಿಗೆ ಬರದೆ ರೈತರೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಎಲ್ಲ ರಿವರ್ಸ್ ಆಗಬೇಕು ಅಥವಾ ವಿರೋಧ ಆಗಬೇಕು ಅನ್ನೋ ಆ ಹುನ್ನಾರಕ್ಕಾಗಿ ಮಾಡ್ತಾ ಇದ್ದಾರೆ, ಸಂಚು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಮತ್ತು ನಾನು ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ, ಕೇವಲ ಈ ಮಳೆ ಮಾಪನ ಯಂತ್ರದ ಒಂದೇ ವಿಷಯ ಅಲ್ಲ, ನಮ್ಮ ರೈತರ ಬರ್ನಿಂಗ್ ಇಶ್ಯೂಸ್ ತುಂಬ ಇದೆ. ನೋಡಿ, ಇತ್ತೀಚೆಗೆ ಕೆಲವು ಜನ ಯಾವ್ಯಾವುದೋ ಉದ್ದೇಶದಿಂದ ಬೇರೆ ಬೇರೆ ಪ್ರಚೋದನೆಗಳಿಂದ ಈ ಬೆಟ್ಟದ ವಿಷಯವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ರೈತರು ಸುಮಾರು 100 ವರ್ಷಗಳಿಂದ, ನಾವು ಅತಿಕ್ರಮಣ ಮಾಡಿದವರಲ್ಲ, ನಮ್ಮ ತೋಟದ ಮೇಲೆ ಇರುವಂಥ ಬೆಟ್ಟದಲ್ಲಿ ನಾವು ಮನೆ ಕಟ್ಕೊಂಡಿದ್ದೇವೆ, ಅದಕ್ಕೆ ಬಂದು ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೊಂದು ವಿಚಾರ. ಆಮೇಲೆ ನಾನು ಏನು ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ಕೂಡ ಹೋರಾಟವನ್ನು ಮಾಡಬೇಕಾಗಿದೆ. ಏನು ವಿಷಯ ಅನ್ನೋದನ್ನು ಕೇಳಬೇಕಾಗಿದೆ. ಈ ಮಳೆ ಮಾಪನ ಯಂತ್ರದ ಸಮಸ್ಯೆ, ಹೀಗೆ 1-2 ಸಮಸ್ಯೆ ಅಂತಲ್ಲ, ಹಲವಾರು ಸಮಸ್ಯೆಗಳು ರೈತರು ಎದುರಿಸ್ತಾ ಇದ್ದಾರೆ. ಮತ್ತು ಎಲೆ ಚುಕ್ಕಿ ರೋಗ ನಮಗೆಲ್ಲ ಗೊತ್ತಿದೆ. ಎಲೆ ಚುಕ್ಕಿ ರೋಗ ಎಷ್ಟೋ ಜನ ತೋಟವನ್ನು ಕೂಡ ಕಳ್ಕೊಂಡಿದ್ದಾರೆ. ತೋಟಗಾರಿಕೆ ಮಂತ್ರಿಗಳಿಗೆ ನಮ್ಮ ಜಿಲ್ಲೆ ಬರಬೇಕಾಗಿತ್ತು. ಇಂಥ ದೊಡ್ಡ ಇಶ್ಯೂ ಇವತ್ತಿನವರೆಗೂ ಕೂಡ ತೋಟಗಾರಿಕಾ ಮಂತ್ರಿಗಳೇ ನಮ್ಮ ಜಿಲ್ಲೆಗೆ ಬಂದಿಲ್ಲ. ಏನಾಗಿದೆ ಅಂತ ಅವಲೋಕನ ಮಾಡಿಲ್ಲ. ಬೇರೆ ಜಿಲ್ಲೆಲ್ಲ ಹೀಗಿರ್ತಿದ್ರಾ? ಒಂದು ಎಷ್ಟು ನೋಡಿ, ವಿಧಾನಸಭೆಯಲ್ಲೇ ಕೂಡ ಅವ್ರ ಹೇಳಿಕೆಗಳು ದ್ವಂದ್ವ ಇತ್ತು. ಏನೇನೋ ಆಗಿ ಒಬ್ಬರು 5,000 ಕೋಟಿ ಕೊಟ್ಟೆ ಅಂತಂದ್ರು, ಏನೋ ಹೇಳಿದ್ರು, ಹಿಂದೆ ಮುಂದೆ ಆಯಿತು. ಅದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ನಮಗೆಲ್ಲ ಗೊತ್ತಿದೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಎಲೆ ಚುಕ್ಕಿ ರೋಗ ತಡೆಗೆ ಸಂಶೋಧನೆ ಬೇಕಾದಂತಹ ಅದೇನು ಔಷಧಿ ಕೂಡ ಸರಿಯಾದಂಥ ರೀತಿಯಲ್ಲಿ ಸಮರ್ಪಕ ಕೆಲಸ ಮಾಡಿಲ್ಲ. ಅದಕ್ಕೆ ಪರಿಹಾರ ಕೊಡೋದ್ರ ಬಗ್ಗೆ ವಿಶೇಷ ಪ್ಯಾಕೇಜ್ ಕೊಡಬೇಕಾಗಿತ್ತು, ಅದಿಲ್ಲ. ಆ ಎಲೆ ಚುಕ್ಕಿ ರೋಗ ಬಾಧ್ಯಸ್ಥರಿಗೆ ಅವ್ರಿಗೆ ಸಾಲ ಮನ್ನಾ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ಕೂಡ ಗಮನ ಇಲ್ಲ. ಅವ್ರು ಮಾಡಿಲ್ಲ ಅಂತಂದಾಗ ನಾವು ಸುಮ್ಮನೆ ಕೂತಿದ್ದರೆ ತಪ್ಪಾಗ್ತದೆ. ಅದು ಹಂತ ಹಂತವಾಗಿ ಎಲ್ಲವನ್ನು ಕೂಡ ಮಾಡ್ತಾ ಹೋಗೋಣ. ಈಗ ಒಂದು ಗಡುವು ಹಾಕೋಣ. ಇನ್ನು 1 ವಾರನ 10 ದಿವಸ ಟೈಮ್ ನೋಡಿಕೊಂಡು ಒಂದು ವೇಳೆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಲ್ಲ ಅಂತಂದರೆ ಸದಾನಂದ ಭಟ್ ನೇತೃತ್ವದಲ್ಲಿ ನಾವು ಇನ್ನೊಂದ್ಸಲ ಸಭೆ ಮಾಡಿ ನಿರಂತರ ಧರಣಿ, ಅಂದರೆ ಇಲ್ಲಿಂದ ಹೋಗೋದೇ ಇಲ್ಲ, ನಾವು ಕುತ್ಕೊಂಡ್ಬಿಡ್ತೇವೆ. ಬೇಕಾದ್ರೆ 1 ವಾರ 10 ದಿವಸ ಆಗಲಿ. ಈ ರೀತಿಯಲ್ಲಿ ನಾವು ರೈತ ಮೋರ್ಚಾ, ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಈ ರೀತಿ ಚಿಂತನೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಆಫೀಸಲ್ಲಿ ಬೆಳಗ್ಗೆ ಕೂತ್ಕೊಳ್ಬೋದು, ಬೆಳಗ್ಗೆ 10 ಗಂಟೆಗೆ ಬರೋದು, ಸಂಜೆವರೆಗೆ ಡ್ಯೂಟಿ ಹಾಕೊಳ್ಳೋದು. ಬೇಕಾದ್ರೆ 10 ಜನ ಇರಲಿ, ತೊಂದರೆ ಇಲ್ಲ. ಅದು ಆ ಒಂದು ಹೋರಾಟದ ಕಿಚ್ಚು ಏನಿದೆಯಾ ವಿಧಾನಸೌಧದಲ್ಲಿ ಕೇಳ್ತದೆ. ಅಂದರೆ ನಾವು ಬರೋದು ಈ ತಟ್ಟಿ ಹೊಡೆದು ಇಲ್ಲಿ ಓಡಿಸೋದು ಕೆಲಸ ಬೇಡ, ನಾವು ಗಟ್ಟಿ ಕೂತ್ಬಿಡೋದು. ಇದು ಫೈನಲ್ ವಾರ್ನಿಂಗು. ಇವತ್ತು ನಾವು ಏನು ರೈತರು ಸೇರಿದ್ದೇವೆ, ಇದು ಫೈನಲ್ ವಾರ್ನಿಂಗ್ ಕೊಡೋದು. ಇನ್ನೊಂದು ವಾರದ 10 ದಿವಸ ಆಗಿಲ್ಲ ಅಂದರೆ ನಾವು ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ. ಎಲ್ಲ ಹೋರಾಟವನ್ನು ಕೂಡ ನಾವು ಮಾಡುವಂಥ ಅನಿವಾರ್ಯತೆ ಇದೆ. ನಾನು ಆಗಲೇ ಹೇಳ್ತಾ ಇದ್ದಂಗೆ ಎಲೆ ಚುಕ್ಕಿ ರೋಗದ ಬಗ್ಗೆ ಇರಲಿ, ಬೆಟ್ಟದ ಬಗ್ಗೆ ಇರಲಿ, ಮಳೆ ಮಾಪನ ಯಂತ್ರದ ಬಗ್ಗೆ ಎಲ್ಲದಕ್ಕೂ ಕೂಡ ಹೋರಾಟ ಮಾಡುವಂಥ ಅನಿವಾರ್ಯತೆ ಇದೆ. ನಾವೆಲ್ಲರೂ ಕೂಡ ಇದರ ಯಾವುದೇ ರೀತಿಯ ಪಕ್ಷ ಅಂತ ನೋಡದೆ ನಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ, ಆದಷ್ಟು ಬೇಗ ಸರ್ಕಾರ ಗಮನಿಸಿ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಕೊಡ್ಲಿ ಅಂತ ಆಗ್ರಹ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸವಿಸ್ತಾರವಾಗಿ ಎಲ್ಲ ಮಾಹಿತಿಯನ್ನು ಸಹಿತ ಸೇರಿರ್ತಕ್ಕಂಥ ಪ್ರತಿಭಟನಾಕಾರರಿದ್ದಾರೆ. ವಿಶೇಷವಾಗಿ
ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಸಹಿತ ಆಡಳಿತಾಧಿಕಾರಿಗಳ ಹತ್ರ ಹೋಗಿ ಈ ಸಮಸ್ಯೆಗಳ ಬಗ್ಗೆ ನಾವು ಆಡಳಿತಾಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ನಮ್ಮ ಸಂಸದರು ರೈತರ ಬದುಕಿಗೆ ಒಂದು ಆಶಾಕಿರಣರಾಗಿ ರೈತರ ಬದುಕಿಗೆ ಒಂದು ದೀಪವನ್ನು ಬೆಳಕನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಿದ್ರೆ, ವಿಶೇಷವಾಗಿ ಯಲ್ಲಾಪುರದ ಜನಪ್ರತಿನಿಧಿಗಳು ಮತ್ತು KDCC ಬ್ಯಾಂಕ್ ಅಧ್ಯಕ್ಷರು ಅದನ್ನು ಒಂದು ಥರ ಅಪಹಾಸ್ಯ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ರೈತರ ಪರವಾದಂಥ ಧೋರಣೆಗೆ ಅವರು ಯಾವ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಹೇಳುವಂಥದ್ದು ನಮಗೆಲ್ಲರಿಗೂ ಸಹಿತ ಗೊತ್ತಿದೆ. ವಿಶೇಷವಾಗಿ ಈ ಒಂದು ಸರ್ಕಾರ ಎಲ್ಲ ಗ್ಯಾರಂಟಿ ಭಾಗ್ಯಗಳನ್ನು ನೀಡಿ ರೈತರಿಗೆ ಒಂದು ಭಿಕ್ಷಕರನ್ನಾಗಿ ನೋಡ್ತಾ ಇದ್ದಾರೆ ಹೇಳ್ತಕ್ಕಂಥ ಅಭಿಪ್ರಾಯ ನಂದು. ನಾವೆಲ್ಲರೂ ಸದಾಕಾಲ ರೈತರ ಪರವಾಗಿ ಈ ರೀತಿಯಾದಂಥ ಒಂದು ಹೋರಾಟದಲ್ಲಿ ನಾವೆಲ್ಲ ಸಕ್ರಿಯರಾಗಿ ಪಾಲ್ಗೊಂಡು ಮುಂದಿನ ದಿನದಲ್ಲಿ ಕಾಗೇರಿ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಹೋರಾಟಕ್ಕೆ ನಾವೆಲ್ಲರೂ ಸೇರಿ ಸಜ್ಜಾಗದೇ ಇದ್ದರೆ ಈ ಸರ್ಕಾರ ರೈತರನ್ನ ಭಿಕ್ಷುಕರಾಗೇ ಸದಾಕಾಲ ನೋಡ್ತಾರೆ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಶ್ರೀಯುತ ಪ್ರಸಾದ್ ಹೆಗಡೆ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ GR ಹೆಗಡೆ ಬೆಳ್ಳೆಕೆರೆಯವರು ಸಹಕಾರಿ ಸಂಘದ ಪ್ರತಿನಿಧಿ. ಎಲ್ಲರಿಗೂ ಆತ್ಮೀಯ ವಂದನೆಗಳು. ಈಗ ಇದರಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ. ಈಗ RD ಹೆಗಡೆ ಅವರು ರಾಜ್ಯ ಪ್ರತಿನಿಧಿಯಾಗಿ ಮೀಟಿಂಗಿನಲ್ಲಿ ಇವತ್ತು ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆ ಫಲದಾಯಕವಾಗಿದೆ. ಬಹುಶಃ ಟೆಂಡರ್ ಮುಂದಿನ ದಿನದಲ್ಲಿ ಆಗೋ ಸಾಧ್ಯತೆ ಇದೆ ಅಂತೇಳಿ ಅವರು ಒಂದು ಸಂದೇಶವನ್ನು ಇವತ್ತು ಕಳಿಸಿದ್ದಾರೆ. ಈಗ ನಾವು ಮುಂದಿನ ಕಾರ್ಯಕ್ರಮ AC ಅವರಿಗೆ ಮನವಿಯನ್ನು ನೀಡುವ ಮನವಿ ವಿವರವನ್ನು ಅಲ್ಲೇ ನಾವು ಓದಿ ಹೇಳ್ತೇವೆ. ಎಲ್ಲರೂ AC ಆಫೀಸ್ಗೆ ಬರಬೇಕಂತ ಹೇಳ್ತೇವೆ. ಒಳಗೆ ಬೋಲೋ ಭಾರತ್ ಮಾತಾ ಕಿ ರೈತ ಪರ ಹೋರಾಟಕ್ಕೆ ಹೋದ ವರ್ಷವೂ ಇಲ್ಲಿ ಒಂದ್ಸರಿ ಸೇರಿ ನಮ್ಮ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಈ ಒಂದು ವ್ಯವಸ್ಥೆ ಸರಿಯಾಗಿ ನಡೆದುಕೊಂಡು ಹೋಗುವಂತೆ ನೋಡುವಂಥ ಜವಾಬ್ದಾರಿಯನ್ನು ನಾವು ಇಟ್ಕೋಬೇಕಾಗಿದೆ. ಮತ್ತು ಈ ಒಂದು ಸಮಯದಲ್ಲಿ ನಮ್ಮ TSS ಅಧ್ಯಕ್ಷರು ಇಲ್ಲಿ ಬರಬೇಕಾಗಿತ್ತು, ಬರೋರಿದ್ರು. ಅವರಿಗೇನಾಗಿದೆ ಅಂದರೆ ಈ ಎಲೆ ಚುಕ್ಕೆ ರೋಗದ ಕುರಿತು ಏನು ಪ್ಲಾಟ್ಗಳಿಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಇವತ್ತು ವಿಜ್ಞಾನಿಗಳು ಬರ್ತಾರೆ ಅಂತ ಹೇಳಿದ್ವಿ, ಹಾಗಾಗಿ ಆ ಕಡೆ ಹೋಗಿದ್ದಾರೆ. ನಾವು ಜೊತೆಗೆ ಇರ್ತೇವೆ ಎನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಡ್ತೇನೆ. ನಾವು ಎಲ್ಲ ಈ ಸಮಯದಲ್ಲಿ ಕೇಳಿಕೊಳ್ಳೋದು ಹವಾಮಾನ ಆಧಾರಿತ ವಿಮೆಗೆ ಮುಖ್ಯವಾಗಿ ಬೇಕಾದಂತಹ ಈ ಮಾಪನ ಯಂತ್ರ ಇದೇನಿದೆ ಇದನ್ನು ಮೊದಲು ಸರಿ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನಾವು ಈ ಸಮಯದಲ್ಲಿ ಎಲ್ಲರೂ ಸೇರಿ ಕೊಡುವ ಈ ಒಂದು ವಿಷಯದಲ್ಲಿ ಎಲ್ಲರೂ ಸಹಕಾರ ಕೊಟ್ಟುಕೊಂಡು ನಾವು ಮುಂದೆಯೂ ಸಹಿತ ಒಗ್ಗಟ್ಟಿನಲ್ಲಿ ಈ ಒಂದು ರಿಪೇರಿ ಆಗಲ್ಲಿವರೆಗೆ ಮತ್ತು ಈ ಹವಾಮಾನ ಆಧಾರಿತ ವಿಮೆಯ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುವಂತೆ ಆಗಲ್ಲಿವರೆಗೆ ಹೋರಾಟವರಿಗೆ ನಾವು ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಮನವಿಯನ್ನು ನಾವು AC ಅವರ ಮುಖಾಂತರ ಕೊಡ್ತಾ ಇದ್ದೇವೆ. ಆ ಮನವಿಯ ಸಾರಾಂಶವು ಈ ರೀತಿ ಇದೆ. ವಿಷಯ: ಹವಾಮಾನ ಆಧಾರಿತ ಬೆಳೆ ವಿಮೆಯಲ್ಲಿ ಉಂಟಾಗಿರುವ ಅವ್ಯವಸ್ಥೆ, ಮಳೆ ಮಾಪನ ಕೇಂದ್ರದ ದುರವಸ್ಥೆ ಹಾಗೂ ರೈತರಿಗೆ ನ್ಯಾಯಬದ್ಧ ವಿಮೆ ಪರಿಹಾರ ಒದಗಿಸುವ ಕುರಿತು ಈ ಮನವಿ ಇದಾಗಿರುತ್ತೆ. ಮಹೋದಯರೇ, ಉತ್ತರ ಕನ್ನಡ ಜಿಲ್ಲೆಯ ರೈತ ಸಮುದಾಯವು ಕಳೆದ 2-3 ವರ್ಷಗಳಿಂದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿರುವ ಗಂಭೀರ ಅವ್ಯವಸ್ಥೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದೆ. ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಮಳೆ ಮಾಪನ ಕೇಂದ್ರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ಕೆಟ್ಟು ನಿಂತಿರುವುದು, ಮಳೆಯ ನಿಖರ ಮಾಹಿತಿ ಲಭ್ಯವಾಗುತ್ತಿಲ್ಲ. ಈ ಕೇಂದ್ರಗಳ ನಿರ್ವಹಣೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಾಗಿದ್ದರೂ ಸರ್ಕಾರವು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಇದರ ಪರಿಣಾಮವಾಗಿ ನಿಜವಾಗಿಯೂ ಬೆಳೆ ಹಾನಿಗೊಳಗಾದ ಅನೇಕ ರೈತರ ಹವಾಮಾನ ಆಧಾರಿತ ಬೆಳೆ ವಿಮೆ ಪರಿಹಾರದಿಂದ ವಂಚಿತರಾಗಿರುತ್ತಾರೆ. ಇದರಿಂದಾಗಿ ರೈತರ ಸಮುದಾಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಕೃಷಿಯ ಮೇಲಿನ ನಂಬಿಕೆ ಕುಸಿಯುವಂತಾಗಿದೆ. ರಾಜ್ಯ ಸರ್ಕಾರದ ಈ ನಿರ್ಲಕ್ಷ್ಯ ಹಾಗೂ ಆಡಳಿತಾತ್ಮಕ ವೈಫಲ್ಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ರೈತರ ಬದುಕಿನೊಂದಿಗೆ ಆಟವಾಡುತ್ತಿರುವ ಈ ಪರಿಸ್ಥಿತಿ ತಕ್ಷಣವೇ ಅಂತ್ಯ ಆಡಿ ರೈತರಿಗೆ ನ್ಯಾಯ ಒದಗಿಸುವ ಅಗತ್ಯವಿದೆ. ಆದುದರಿಂದ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೆಳಕಂಡ ಬೇಡಿಕೆಯನ್ನು ತುರ್ತಾಗಿ ಈಡೇರಿಸುವಂತೆ ಮನವಿ ಸಲ್ಲಿಸುತ್ತೇವೆ. 1. ಜಿಲ್ಲೆಯ ಎಲ್ಲ ಮಳೆ ಮಾಪನ ಕೇಂದ್ರಗಳನ್ನು ತಕ್ಷಣ ದುರಸ್ತಿಗೊಳಿಸಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳುವುದು. 2. ಕಳೆದ ಕೆಲವು ವರ್ಷಗಳಿಂದ ಮಳೆ ಮಾಹಿತಿಯ ದೋಷದಿಂದ ವಿಮೆ ಪರಿಹಾರದಿಂದ ವಂಚಿತರಾದ ರೈತರ ಕುರಿತು ವಿಶೇಷ ಪರಿಶೀಲನೆ ನಡೆಸಬೇಕು. 3. ಅರ್ಹ ರೈತರಿಗೆ ತಕ್ಷಣ ನ್ಯಾಯಬದ್ಧ ವಿಮೆ ಪರಿಹಾರ ಬಿಡುಗಡೆ ಮಾಡಬೇಕು. 4. ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಪಾರದರ್ಶಕ ಹಾಗೂ ಜವಾಬ್ದಾರಿಯುತ ವ್ಯವಸ್ಥೆ ಜಾರಿಗೊಳಿಸಬೇಕು. 5. ರೈತರಿಗೆ ಆಗಿರುವ ಅನ್ಯಾಯದ ಕುರಿತು ಹೊಣೆಗಾರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು.
6 ಪಂಚಾಯತ್ ವಾರು ಪ್ರತಿ ತಿಂಗಳ ಮಳೆ ಮಾಪನ ವರದಿಯನ್ನು ತಾಲೂಕಿನ ತೋಟಗಾರಿಕಾ ಕಚೇರಿಯಲ್ಲಿ ರೈತರಿಗೆ ಸಿಗುವಂತೆ ಆಗಬೇಕು. ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ವಿನಮ್ರವಾಗಿ ನಾವು ಬಂದಂತ ಎಲ್ಲ ರೈತ ಪ್ರತಿನಿಧಿಗಳು ಹಾಗೂ ಎಲ್ಲ ಪ್ರತಿಯೊಬ್ಬರಿಂದ ನಾವು ಸಹಿಯನ್ನ ಸಂಗ್ರಹಿಸಿ. ಸರ್, ನಮ್ದು ಒಂದು ರಿಕ್ವೆಸ್ಟ್ ಅಂತಂದ್ರೆ, ಈ ಮಳೆ ಮಾಪನ ಯಂತ್ರಗಳನ್ನ ಎಲ್ಲ ಕಡೆ ದುರವಸ್ಥೆ ಆಗಿದೆ. ಅದರ ಕಾರಣದಿಂದ ಕಳೆದ 2 ವರ್ಷಗಳಲ್ಲಿ ವಿಮೆ ಬರುವಲ್ಲಿ ತುಂಬಾ ಅನ್ಯಾಯ ಆಗಿದೆ. ಈಗ ನಮ್ಗೆ ಉದಾಹರಣೆಗೆ ದೊಡ್ಡನಹಳ್ಳಿ ಪಂಚಾಯತ್ 1 ಗುಂಟೆಗೆ ಬರೀ 50 ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದೇ ಬಂಡಲ್ದಲ್ಲಿ 932 ರೂಪಾಯಿ, ಅದಕ್ಕೆ ತಾಗಿರುವಂತಹ ಮಂಜುಗುಣಿಗೆ 132 ರೂಪಾಯಿ ಕೊಟ್ಟಿದ್ದಾರೆ. ಅಂದ್ರೆ ಬೇಕಾಬಿಟ್ಟಿಯಾಗಿ ವಿತರಣೆ ಆಗಿದೆ. ಹಾಗಾಗಿ ನಾವು ಹೇಳೋದು, ಈಗ ಈ ವರ್ಷ ಏನು ಪರಿಹಾರ ಬಂದಿದೆ ಅಂದ್ರೆ ರೈತರು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತಲ್ಲ, ರೈತರಿಗೆ ಅನ್ಯಾಯ ಆಗಿದೆ ಈ ಅಂಕಿಅಂಶಗಳ ತೊಂದರೆಯಿಂದಾಗಿ. ಹಾಗಾಗಿ ತಾವು ಇದ್ರ ಬಗ್ಗೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಮತ್ತು ಆ ಇನ್ಶೂರೆನ್ಸ್ ನೋಡಲ್ ನಮ್ಮ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಯನ್ನು ಕರೆದು ಕೃಷಿಕ ಸಹಕಾರಿ ಸಂಘಗಳ ಪ್ರಮುಖರ ಜೊತೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿ ಒಂದು ಪ್ರಪೋಸಲ್ ಅನ್ನು ರೆಡಿ ಮಾಡಿ, ಏನು ಕಡಿಮೆ ಬಂದಿದೆ, ಒಂದು 10 ಗ್ರಾಮ ಪಂಚಾಯತ್ಗಳಿಗೆ ತೀರಾ ಅನ್ಯಾಯ ಆಗಿದೆ. ಸಾಮಾನ್ಯ ಒಂದು 10,000 ಕುಟುಂಬಗಳಿಗೆ ಅನ್ಯಾಯ ಆಗಿದೆ. ನಾವು ಕೊಟ್ಟ ಪ್ರೀಮಿಯಮಿನ ಹಣ ನಮಗೆ ಬರಲಿಲ್ಲ. ಈ ವರ್ಷ ಈಗ ರೈತರು ಮತ್ತೆ ತುಂಬುವ ದಿವಸ ಬಂತು, ನಾವು ತುಂಬಬೇಕೋ ಬೇಡವೋ ಹೇಳುವ ಒಂದು ಇದರೊಳಗಿದ್ದಾರೆ. ಈ ರೀತಿ ಆದರೆ ನಾವು ಯಾಕೆ ತುಂಬಬೇಕು ಅನ್ನುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ತಾವು ಒಂದು ವಿಶೇಷವಾದಂತಹ ಒಂದು ಮೀಟಿಂಗ್ ಅನ್ನು ಕರೆದು ಅದ್ರ ಬಗ್ಗೆ ಒಂದು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತ ನಾವು ಆಗ್ರಹ ಮಾಡುತ್ತೇವೆ. ಬೋಲೋ ಭಾರತ್ ಮಾತಾ ಕಿ, ರೈತರ ಹೋರಾಟಕ್ಕೆ, ರೈತರ ವಿಮೆ, ರೈತರ ವಿಮೆ. 2 ವಾಕ್ಯ ಹೇಳಿ ಸರ್, ನಿಮ್ಮಿಂದ ಉತ್ತರವನ್ನು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.